ನಾನು 5ನೇ ಕ್ಲಾಸ್ ಹುಡುಗನಿಗೆ ಸ್ಟಾರ್ಟ್ ಮಾಡಿದ್ದೆ ಕುಡಿಯೋದು. ಸ್ನೇಹಿತರೆ, ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶಕ್ತಿ ಜ್ಞಾನದೇವಿ. ಈ ದೇವಾಲಯವಿರುವುದು ಗಂಟಿಗಾನಹಳ್ಳಿ ಗ್ರಾಮ, ತೂಪಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. 5ನೇ ಕ್ಲಾಸಕ್ಕೆ ಎಣ್ಣೆ ಕುಡಿತಾ ಇದ್ದೆ. ಸ್ಕೂಲ್ಗೆ ಹೋತಾ ಭತ್ತ ಕುಡಿತಾ ಇದ್ದೆ. ನಾವು ಬಂದಿಲ್ಲ 3 ತಿಂಗಳಾಯ್ತು, 3-4 ತಿಂಗಳಾಯ್ತು. ಫಸ್ಟು ವಾರಾಗೆ ನಮ್ಗೆ ಕುಡಿಯೋದು ಅದ್ರ ಮೇಗೆ ನನಗೆ ಇದಿರಲಿಲ್ಲ. ಅದ್ರ ಮೊದಲು ಎಷ್ಟನ್ನ ದುಡ್ದಿರಲಿ, ನಾನು ಗಾರೆ ಕೆಲಸ ಮಾಡೋದು 1000 ರೂಪಾಯಿ ದುಡಿತೀನಿ. ವಾರಕ್ಕೆ 6,000 ಆಗ್ತದೆ. 6,000ದಾಗ ಮನೆಗೆ 100-200 ಅಷ್ಟೇ. ಇನ್ನೆಲ್ಲ ಕುಡ್ದಾಗ್ತಾಯಿದ್ದೆ. ಫ್ರೆಂಡ್ಸು ಅದು ಇದು ಇದೆಲ್ಲ ಮಾಡ್ತಾಯಿದ್ವಿ, ಜೊತೆಗಳ ಮ್ಯಾಗ ಇದು ಮಾಡ್ತಾಯಿದ್ವಿ. ಇಲ್ಕ ಅಮ್ಮನ ಹತ್ರ ಬಂದಿದ್ದ ಮೇಲೆ ಅಮ್ಮನ ಅಮ್ಮನ ಆಶೀರ್ವಾದ ಕೊಟ್ಲು. ಅದ್ರ ಮ್ಯಾಗ ಇದೇ ಇಲ್ಲ, ಇವಾಗ ಚೆನ್ನಾಗಿದ್ದೀವಿ ಸರ್. ಆ ಮರದ ಹತ್ರ ಬಂದ್ಬಿಟ್ಟು ಒಂದು ಮುಡುಪು ಕೊಡ್ತೀವಿ. ಆ ಮುಡುಪು 9 ವಾರ ಕಟ್ಟಿದ್ರೆ ಪಕ್ಕ ಅವ್ರು ಏನು ಅಂದ್ಕೊಂಡಿರ್ತಾರೆ ನೋಡಿ ಸರ್, ಅದೊಂದು ಕೋರಿಕೆ ಅನ್ನೋದು ನೆರವೇರುತ್ತೆ ಸರ್. 48 ರೌಂಡ್ ಹಾಕಿ 9 ವಾರ ಬಂದು ಅದಕ್ಕೆ ಯಾವಾಗ ಒಂದು ಮುಡುಪು ಅನ್ನೋದು ಕಟ್ತಾರೋ, ಆ ಮುಡುಪು ಕಟ್ಟಿ 9ನೇ ವಾರದೊಳಗಡೆ ಅರಿಶಿನ ಕುಂಕುಮ ಕೊಡ್ಬೇಕು ಸರ್. 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆ ಒಂದು ಫಲ ಅನ್ನೋದು ಅಷ್ಟಕ್ಕೆ ಸಿಕ್ಕಿರುತ್ತೆ ಸರ್ ಅವ್ರಿಗೆ. ಮತ್ತು ಇಲ್ಲ ಒಂದು ತಡೆ ಹೊಡಿತಾರೆ ಸರ್. ಆ ತಡೆ ಎಲ್ಲೆಲ್ಲೋ ನೋಡಿರ್ಬೋದು, ಹೊಡೆದು ಒಂದು 3 ದಿವಸ 4 ದಿವಸ ಒಂದೊಂದು ರಿಸಲ್ಟ್ ಸಿಗುತ್ತೆ. ಬಟ್ ಇಲ್ಲಿ ಬಂದು ತಡೆ ಹೊಡೆದು ವಿತಿನ್ 5 ಸೆಕೆಂಡಲ್ಲಿ ರಿಸಲ್ಟ್ ಅನ್ನೋದು ಸಿಗ್ತಾಯಿದೆ ಸರ್. ಅಲ್ಲಿ ತಡೆ ಹೊಡೆದಿದ ತಕ್ಷಣ ಅವ್ರು ಮುಂದೆ ತಡೆ ಹೊಡೆದು ಮುಂದೆ ಬಂದು ಮಾತಾಡ್ತಿದ್ದಂಗೆ ಅವ್ರಿಗೆ ಏನೇನು ನೋವು ಇರುತ್ತೋ, ಏನೊಂದು ಸಮಸ್ಯೆ ಇರುತ್ತೋ ಅದನ್ನೋದು ಬಗೆಹರಿದಿರುತ್ತೆ ಸರ್. ಇಲ್ಲಿಗೆ ಬರ್ಬೇಕಾದ್ರೆ ಏನು ತೊಗೊಂಬರೋಂಗಿಲ್ಲ ಸರ್. ಯಾಕಂದರೆ ಯಾಕೆ ತೊಗೊಂಬರಲ್ಲ ಅಂದರೆ ಕೆಲವ್ರ ಹತ್ರ ₹1 ಕಾಸೇ ಇರೋಲ್ಲ ಸರ್. ಅವರು ಅಮ್ಮ ಏನು ಕೊಡ್ತಾರೋ ಒಂದು ಹೂವು ಸಿಗ್ಬೋದು ಸರ್, ಅದೇ ತಗೊಂಬಂದು ಅಮ್ಮನಿಗೆ ಒಂದು ಅರಿಶಿನ ಕುಂಕುಮ ತಗೊಂಡು ಅಮ್ಮ ನಮ್ಮ ಹತ್ರ ಇರೋದು ಇಷ್ಟೇ ಅಮ್ಮ ಅಂತೇಳ್ಬಿಟ್ಟು ಕೊಟ್ಟರು ಸಾಕು ಸರ್. ಅಮ್ಮ ಅದಕ್ಕೆ ಏನೊಂದು ಅವರು ನಿಷ್ಠೆಯಿಂದ ಅಮ್ಮನ ಎಷ್ಟು ನಂಬಿ ಅವ್ರ ಮುಂದೆ ನಡೀತಾರೋ ಅಷ್ಟೇ ಒಂದು ನಂಬಿಕೆ ಅಮ್ಮ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಸರ್. ಒಬ್ರಿಗೂ ಇಲ್ಲಿ ಸಮಸ್ಯೆ ಬಂದು ಬಗೆಹರಿದವ್ರು ಮತ್ತೆ ಇಲ್ಲಿ ಗಂಟ ಒಳ್ಳೆ ರಿಸಲ್ಟೇ ಸಿಗ್ತಾಯಿದೆ ಸರ್. ಆ ಗಿಡದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಹೂವನೇ ಬಂದು ನಾಗರಾವ್ ಪೆಡ್ಗೆ ಥರ ಇದೆ ಸರ್. ಅದು ಹೂವು ಎಲ್ಲೂ ಒಂದು ವಿಶೇಷತೆ ಅದು ಥರ ಗಿಡ ಅನ್ನೋದು ದೇವಸ್ಥಾನಗಳ ಹತ್ರ ಎಲ್ಲೂ ನೋಡೇ ಇಲ್ಲ ಸರ್ ಅದು. ಯಾಕಂದರೆ ಆ ಪೆಡ್ಗೆ ಹೂವೇ ಒಂಥರ ವಿಚಿತ್ರ ಸರ್. ಅದು ಒಂದು ಅಲ್ಲೆಲ್ಲ ಫುಲ್ ಬೇಲಿತ್ತು ಸರ್. ಆ ಒಂದು ಬೇವಿನ ಸಸಿ ಇದೆ, ಒಂದು ಹುತ್ತ ಇದೆ, ಅದ್ರ ಮುಂದೆಗಡೆ ನನಗೆ ಕುರ್ಸ್ರಿ ಅಂತ ಸರ್. ಅದಂತಲೇ ನಾವು ಇಲ್ಲಿ ಬಂದು ಚೆಕ್ ಮಾಡಿದಾಗ ಹುತ್ತನೂ ಏನೂ ಕಾಣಿಸ್ಲಿಲ್ಲ ಸರ್. ನಾವು ಫುಲ್ ಬೇಲಿ ಬೆಳ್ಕೊಂಡಿತ್ತು. ನೆಕ್ಸ್ಟ್ ಇಲ್ಲಿ ಅಮ್ಮನ ಕುರಿಸಿ ಆಮೇಲೆ ಸಾಯಂಕಾಲ ಬಂದು ಕ್ಲೀನ್ ಬೇಲಿ ಎಲ್ಲ ತೆಗಿಬೇಕಾದ್ರೆ ಹುತ್ತ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು ಸರ್. ಆ ಚಿಕ್ಕದಾಗಿರ್ಬೇಕಾದ್ರೆ ಇವಾಗ ಅಷ್ಟು ಮಾತಾಗಿದೆ ಸರ್. ಇಲ್ಲೇನು ಡೈರೆಕ್ಷನ್ ಅಂದರೆ ಅಮ್ಮ ಕೂತ್ಕೊಂಡಿರೋ ಫುಲ್ಲು ನಂದಿ ಬೆಟ್ಟ ಒಂದು ದೇವಸ್ಥಾನ ಇದೆಯಲ್ವ ಸರ್, ಅದು ಅಮ್ಮ ಡೈರೆಕ್ಷನ್ ಕರೆಕ್ಟ್ಗೆ ಅದಕ್ಕೆ ಇದೆ ಸರ್. ಅದ್ರ ಡೈರೆಕ್ಷನ್ ಇದೆ. ಹೌದು ಸರ್. ನಂದಿ ಬೆಟ್ಟ ಅಂದರೆ ಈಶ್ವರನ ದೇವಸ್ಥಾನ ಇದೆ ನೋಡಿ ಸರ್, ಆ ಒಂದು ಲೊಕೇಶನ್ ಕರೆಕ್ಟ್ಗೇ ಇದೆ ಸರ್ ಅಮ್ಮ ಕೂತ್ಕೊಂಡಿರೋದು. ಅಲ್ಲೊಂದು ದೇವಸ್ಥಾನಕ್ಕೆ ಹಾಕೋ ಬೆಳಕು ಇಲ್ಲಿ ಒಳಗಡೆ ಕಾಣಿಸುತ್ತೆ ಸರ್ ಆ ದೇವಸ್ಥಾನದಂದು. ಗಂಡ ಹೆಂಡತಿ ಬಂಧನ ಯಾವ ಥರ ಬೇಕೋ ಆ ಥರ ಗಟ್ಟಿಯಾಗಿ ಹಿಂಗೆ ಮಾಡ್ಕೊಂಡು ಕೊಟ್ಟು ಮತ್ತೆ ಅವ್ರನ್ನ ಒಂದು 48 ದಿವಸ ಮನೇಲಿ ಒಂದು ಜ್ಯೋತಿ ಕೊಡ್ತೀವಿ ಸರ್. ಆ ಜ್ಯೋತಿ ಅನ್ನೋದು ಉರಿಸಿದಾಗ ಆ ಜ್ಯೋತಿ ಮೂಲಕವಾಗಿ ಅವ್ರಿಗೆ ಗೊತ್ತಾಗಿರುತ್ತೆ ಸರ್ ಯಾವ ಥರ ಏನು ರಿಸಲ್ಟ್ ಯಾವ ಥರ ಏನನ್ನೋದು. ಮತ್ತೆ ಅವರೇ ಹುಡ್ಕೊಂಬರ್ತಾರೆ ಸರ್. ಅವ್ರ ಸಮಸ್ಯೆ ಅಂದರೆ ಅವ್ರಿಗೆ ಜಲ್ದಿಗೆ ಬಂಧನ ಅಂತ ಮಾಡಿಬಿಟ್ಟಿದ್ದಾರೆ ಸರ್. ಗಂಡ ಹೆಂಡತಿ ಮನೆಯಲ್ಲಿ ಯಾವ ಥರ ಅಂದರೆ ಏನೇ ಒಂದು ದುಡೀಲಿ ಅದೊಂಥರ ನೀರು ಯಾವ ಥರ ಹರಿತೈತೆ ನೋಡಿ ಸರ್, ಆ ಥರ ಹರ್ಕೊಂಡು ಹೋಗ್ತಾನೆ ಇದೆ. ಮತ್ತು ಮನೇಲಿ ಜಗಳ, ಮೆನಿ ಟೈಮ್ ಜಗಳ, ಎಷ್ಟೇ ದುಡೀಲಿ ಕೈಯಾಗ ನಿಲ್ತಾ ಇಲ್ಲ, ಮನೆಯಾಗ ನೆಮ್ಮದಿ ಇಲ್ಲ, ಏನಿಲ್ಲ, ಅದೆಲ್ಲ ಹೋಗಿ ರೆಡಿ ಮಾಡಿ ಕಟ್ಟೆಲ್ಲ ಹೊಡೆದು ಮತ್ತು ಅವ್ರಿಗೊಂದು ಇದು ಮಾಡ್ಕೊಂಡು ಕೊಟ್ಟಾಗಿಂದ ಅವರು ತುಂಬಾ ಕುಡಿಯೋದು ಬಿಟ್ಟು ಇಲ್ಲಿ ಅಮ್ಮನ ಸೇವೆ ಅನ್ನೋದು ಇಲ್ಲೇ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟವ್ರೆ ಸರ್. ಭಾನುವಾರ ಬಂತು ಅಂದರೆ ಅವರು ಇಲ್ಲೇ ಇರ್ತಾರೆ ಸರ್. ಅದು ಅಮ್ಮ ಇಲ್ಲಿ ಕೂತ್ಕೊಂಡು ನಾನು ಯಾವಾಗ ಇಲ್ಲಿ ಒಳಗಡೆ ಕೂತ್ಕೊತೀನಿ, ಅವ್ರ ಮನೆ ತಗೊಂಡು ಸ್ವಲ್ಪ ಮಣ್ಣು ತರಿಸ್ತೀನಿ. ಆ ಮಣ್ಣು ತರಿಸಿ ಆ ಮಣ್ಣೊಳಗಡೆ ಚೆಕ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ ಸರ್ ಯಾವ ಥರ ಏನು ಮಾಡಿದ್ದಾರೆ, ಕೆಡಕ್ ಮಾಡಿದಾರೋ ಅಥವಾ ಬರೀ ಇವ್ರ ಸಮಸ್ಯೆನೋ ಅಥವಾ ಬೇರೆ ಹೊರಗಡೆಯಿಂದ ಸಮಸ್ಯೆ ಬಂದಿದೆಯೋ ಅಂತ ಹೇಳ್ತೀವಿ. ಅದು ಇನ್ನೊಂದೇನೋ ಹೊರಗಡೆಯಿಂದ ಬಂದಿರೋ ನಾವು ಹೋಗ್ತೀವಿ, ಅವ್ರದ್ದೇ ಸಮಸ್ಯೆ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿ ಹೇಳ್ತೀವಿ. ಈ ಥರ ನಿಮ್ಮೊಂದು ಮನಸ್ಸು ಈ ಥರ ಇದೆ, ನಿಮ್ಮೊಂದು ಮನಸ್ಸು ಈ ಥರ ಇದೆ, ಅದನ್ನು ತಿದ್ಕೊಳ್ಳಿ, ಮುಂದೆ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅಂತ ತುಂಬ ಹೇಳ್ಕೊಂಡು ಕೊಡ್ತೀವಿ ಸರ್ ಅವ್ರಿಗೆ. ಬಂದು ಬೆಂಗಳೂರಿಂದ ಇವಾಗ ಅದು ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ ಆ ಸರೌಂಡಿಂಗ್ ಬಂದರೆ ಚಿಕ್ಕಬಳ್ಳಾಪುರ ಬರ್ಬೇಕು ಸರ್. ಚಿಕ್ಕಬಳ್ಳಾಪುರದಿಂದ ಸೀದಾ ಇಲ್ಲಿಗೆ ಬರ್ಬೋದು ಸರ್. 10:15 ಬಸ್ ಇದೆ ಸರ್, ಅದಕ್ಕೆ ಬರ್ಬೋದು ಸರ್. ಇನ್ನು ಬೆಂಗಳೂರು ಸರೌಂಡಿಂಗು, ತುಮಕೂರು ಈ ಸರೌಂಡಿಂಗ್ ಬರ್ಬೇಕಂದ್ರೆ ಸೀದಾ ಮೆಜೆಸ್ಟಿಕ್ ಬರಬೇಕು, ಇಲ್ಲಿ ಯಲಹಂಕ ಬರಬೇಕು. ಅಲ್ಲಿಂದ ಬಂದು ದೊಡ್ಡಬಳ್ಳಾಪುರ ಬರಬೇಕಾಗುತ್ತೆ. ದೊಡ್ಡಬಳ್ಳಾಪುರ ಬಂದು ದೊಡ್ಡಬಳ್ಳಾಪುರದಾಗ ಒಂದು 12:45 ಒಂದು ಬಸ್ ಇದೆ ಸರ್. 12:45 ಬಸ್ಗಳಿದೆ ಸರ್. ವೆಹಿಕಲಲ್ಲಿ ಬರೋರ್ಗೆ ಲೊಕೇಶನ್ನು ನಮಗೇನಾದರೂ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿದ್ರೆ ಲೊಕೇಶನ್ ಕಳಿಸ್ಕೊಂಡು ಕೊಡ್ತೀವಿ ಸರ್.
ಬರೀ ಎಣ್ಣೆ ಪಾರ್ಟಿ ನಮ್ಮವರು, ಮನೆಗೆ ಸೇರ್ತಿರ್ಲಿಲ್ಲ. ಹೆಣ್ರು ಮಕ್ಕಳು ಅಂತ ಅವ್ರ ಜ್ಞಾನನೇ ಇರಲಿಲ್ಲ. ಇಲ್ಲಿಗೆ ಬಂದ್ವಿ, ಅಮ್ಮ ಮುಂದೆ ಹಾಕಿದ್ವಿ. ಅಮ್ಮ ಎಲ್ಲ ಹೇಳ್ತು. ಮನೆಗೆ ಅಸಲು ಬರ್ತೂ ಇರಲಿಲ್ಲ ಅವರು. 3 ದಿವಸ ಆದರೂ ಗೊತ್ತಿರಲಿಲ್ಲ, 4 ದಿವಸ ಆದರೂ ಗೊತ್ತಿರಲಿಲ್ಲ. ಯಾವಾಗೋ ಅವ್ರಿಗೆ ಇಷ್ಟ ಬಂದಾಗ ಗೊತ್ತಾಯಿದ್ದು. ಇವಾಗ ಹಾಗೇನಿಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೇದಾಯಿತು. ಅಮ್ಮನ ನಂಬಿದ್ವಿ ನಾವು. ಎಲ್ಲ ಅಮ್ಮನೂ ನಮಗೆ ಕಷ್ಟ ಸುಖ ಎಲ್ಲ ನಮಗೆ ಹಂಚ್ಕೊಂಡು ನಮ್ಮನ್ನು ನೋಡ್ತಾವಳೆ ಅಮ್ಮನು. ಸ್ಕೂಲ್ಗೆ ಹೋತಾ ಭತ್ತ ಕುಡಿತಾ ಇದ್ದೆ. ಎಲ್ಲೆಲ್ಲೋ ಕರ್ಕೊಂಡೋದ್ರು, ಎಲ್ಲಿ ಕರ್ಕೊಂಡೋದ್ರು ಅದೇ 1-2 ದಿನ ಬಿಡೋದು, ತಿರ್ಗ ಮಾಮೂಲಿ ತಿರ್ಗಿ ಹಂಗೆ ಕುಡಿಯೋದು. ಇಲ್ಲಿಕ ನನ್ನ ನಾದಿನಿ ಇಬ್ಬರು ಬಂದು ಆಮೇಲೆ ನಮ್ಮನ್ನ ಇಲ್ಲಿ ಕರೆಸಿದ್ರು. ಇಲ್ಲಿ ಬಂದಮೇಲೆ ಫಸ್ಟ್ ವಾರನೇ ಅಮ್ಮನ ಹತ್ರ ಇದು ತಗೊಂಡ್ವಿ. ಅಮ್ಮನ ಕೈ ಭಾಷೆ ಕೊಡ ಅಂದ್ಲು. ಕೈ ಭಾಷೆ ಕೊಟ್ಟೆ. ಅದೇ ಫಸ್ಟು, ಅದೇ ಇನ್ನು ಲಾಸ್ಟು, ಇನ್ನು ಅಷ್ಟೇ. ಅಮ್ಮನ ನಾವು ನಂಬಿದಕ್ಕೆ ಇವಾಗ ಹೆಂಡ್ತಿ ಮಕ್ಳ ಹತ್ರ ನಾನು ಚೆನ್ನಾಗಿದ್ದೀನಿ. ಮಕ್ಕಳನ್ನೂ ಚೆನ್ನಾಗಿ ನೋಡ್ತಾ ಇದ್ದೀನಿ, ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅಮ್ಮನ ಮೇಲೆ ಆಣೆ ಇಕ್ಕಿದೆ. ಫಸ್ಟು ವಾರಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ತಪ್ಪಾಯಿತು. ಅನ್ನ ಎಲ್ಲೆಲ್ಲೋ ಕರ್ಕೊಂಡೋಗಿ ಪುಂಗನೂರು, ಬೆಂಗಳೂರು ಎತ್ತೆತ್ತೋ ಕರ್ಕೊಂಡೋಗಿದ್ರು. ಎಲ್ಲ ಕರ್ಕೊಂಡೋದ್ರೂ ಅದೇ ಕರ್ಕೊಂಡೋಗಿ ಅವತ್ತು 1-2 ದಿನ ಅಷ್ಟೇ. ತಿರುಗಿ ಮಾಮೂಲಿ ಕುಡಿಯೋದು. ಔಷಧಿ ಇಲ್ಲಿ ಪುಂಗನೂರಾಗ ಏನೋ ಎಲ್ಲೇನಾಗ ಏನೋ ಇದು ಕೊಟ್ಟಿದ್ರು, ಅದೆಲ್ಲ ಇದು ಮಾಡಿದ್ವಿ. ಅಲ್ಲಿಗೆ ಹೋದ್ಮೇಲೆ ಪುಂಗನೂರ್ಗೆ ಹೋದ್ಮೇಲೆ ಅಲ್ಲಿ 1-2 ವರ್ಷ ಬಿಟ್ಟಿದ್ದೆ ಅಷ್ಟೇ. ಇನ್ನು ಬೇರೆ ಜಾಗಲಾಗ 1-2 ದಿನ 3 ದಿನ ಅಷ್ಟೇ. ಹಾಂ, 30-35 ವರ್ಷದಿಂದ ಇಲ್ಲಿ ನಾವಿಲ್ಲಿಗೆ ಬಂದು 3 ತಿಂಗಳಾಯಿತು. ಅಮ್ಮನ ಹತ್ರಕ್ಕೆ ಇಲ್ಲಿಗೆ ಬಂದು ಅಮ್ಮನ ಮ್ಯಾಗ ಆನೆ ಇಕ್ಕಿದ ಮ್ಯಾಗ ಅದ್ರ ಮ್ಯಾಗ ಇಂಟ್ರೆಸ್ಟು ತಪ್ಪಾಯಿತು. ನಮ್ಮನ್ನ ಇವಾಗ ಚೆನ್ನಾಗೂ ಇಕ್ಕವಳೆ. ಇಲ್ಲಿಗೆ ಬಂದಿದ್ದು ವಿಷಯ ನಮ್ಮ ಹೆಂಗಸ್ರಿಗೆ ಹೊಟ್ಟೆ ನೋವು ಒಂದು ಬಂದಿತ್ತು. ಇಲ್ಲಿಗೆ ಬಂದ ಮೇಲೆ ವಾಸಿ ಆಗೈತಿ. ಡಾಕ್ಟ್ರ್ ಹತ್ರ ಹೋಗಿದ್ವಿ, ಅಲ್ಲಿನೂ ಮೇಲಾಗಿಲ್ಲ. ಅಲ್ಲಿ ಸ್ಕ್ಯಾನಿಂಗು ತೆಗೆಸಿದ್ವಿ, ಅಲ್ಲಿ ಮಾಮೂಲಿ ಗ್ಯಾಸ್ಟ್ರಿಕ್ ಅಂತ ಬಂತು. ಜಾಸ್ತಿ ಅಂದ್ರೂ ಇಲ್ಲಿಗೆ ಬಂದ್ರೇ ಮೇಲಾಗಿದ್ದು ನಮ್ಗೆ. ಹೊಟ್ಟೆಯಲ್ಲಿ ಒಂಥರ ಭಯಂಕರವಾಗಿ ನೋವು ಬರ್ತಾಯಿತ್ತು. ಹಾಸ್ಪಿಟ್ಲಿಗೆ ಒಂದು 7-8 ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಡಾಕ್ಟ್ರ್ ಟ್ರೀಟ್ಮೆಂಟನ್ನು ಕೊಟ್ಟರು, ವಾಸಿ ಆಗಿಲ್ಲ. ಮತ್ತು ಸ್ವಲ್ಪ ಹೊತ್ತು ಏನೋ ಹಂಗೋ ಹಿಂಗೋ ಇತ್ತು. ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಜಾಸ್ತಿ ಆಯಿತು. ಮತ್ತು 11 ಗಂಟೆಯಲ್ಲಿ ನನಗೆ ಕಾಲ್ ಮಾಡಿದ್ವಿ. ಮತ್ತು ಆ ಎಣ್ಣೆ ಇದ್ಕೊಂಡು ಈ ಥರ ಎಲ್ಲ ದಿಷ್ಟಿ ಮಾಡಿಸಿ ಅಣ್ಣ ಕಂಟ್ರೋಲ್ ಆಗುತ್ತೆ, ನಾನು ನೋಡೋಣ ಅಂತಂದರು. ಆ ದಿಷ್ಟಿ ಮಾಡಿಸಿದಾಗ ಒಂದು ಸ್ವಲ್ಪ ಹೊತ್ತು ಅಷ್ಟೋ ಇಷ್ಟೋ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಹಂಗೆ ಶುರುವಾಯಿತು. ಮತ್ತು ನವೀನನ್ನ ಫೋನ್ ಮಾಡಿ ಇಲ್ಲಿಗೆ ಅವತ್ತು ನೈಟ್ ಹಂಗೆ ಇತ್ತು. ಮತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ರಲ್ಲ ಇವರು, ಆವಾಗ ಎಲ್ಲ ಕಂಟ್ರೋಲ್ ಆಗೋಯಿತು. ಅದೇನೋ ದಿಷ್ಟಿ ತೆಗೆದ್ರು, ಮತ್ತು ತಾಯ್ತ ಹಾಕಿದ್ರು. ಅಮ್ಮನ ಹತ್ರ ಬೇಡ್ಕೊಂಡೆ, ಎಲ್ಲ ಕಂಟ್ರೋಲ್ ಆಯಿತು. ಇದೆ ಪವಾಡ ಇದೆ. ನಂಬಿಕೆಯಿಂದ ಬಂದರೆ ಅಮ್ಮನ ಎಲ್ಲರೂ ಆಶೀರ್ವಾದ ಮಾಡ್ತಾಳೆ. ಇವ್ರು ತುಂಬಾ ಎಲ್ಲ ಕಡೆನೂ ಸುತ್ತಾಡಿಸಿದ್ದಾರೆ ಸರ್. ಸುತ್ತಾಡಿಸಿ ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಲಾಸ್ಟಿಗೆ ತಿರ್ಗಿ ನನ್ನ ಹತ್ರಕ್ಕೆ ಬಂದರು. ನನ್ನ ಹತ್ರಕ್ಕೆ ಬಂದಾಗ ನಾನು ಹೇಳಿದೆ, ಈ ಥರ ಹಿಂಗೆ ಐತಮ್ಮ ಸಮಸ್ಯೆ ಅಂತ ಹೇಳಿದೆ. ಗಾಳಿ ಸಮಸ್ಯೆ ಐತೆ, ಅದನ್ನು ಬಗೆಹರಿಸ್ಕೊಬೇಕು ಅಂತ ಹೇಳಿದೆ. ಫಸ್ಟ್ನಾಗಿತ್ತ ರೇಗಿಸ್ಬಿಟ್ಟು ಹುಣ್ಣಿಮೆ ದಿವಸ ಫುಲ್ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಕೊಟ್ಬಿಟ್ಟು ಇದು ಮಾಡ್ಕೊಂಡು ಕೊಟ್ಟೆ ಸರ್. ಆವತ್ತಿಂದ ಒಂದು 48 ದಿವಸ ಆಯಿತು. ನಾಳೆ ಹುಣ್ಣಿಮೆಗೆ 48 ದಿವಸ ಆಗುತ್ತೆ. 48 ದಿವಸ ಅದನ್ನು ಏನು ಸರ್, ಒಂದೇ ಅವ್ರಿಗೊಂದು ಪ್ರಾಬ್ಲಮ್ ಅನ್ನೋದಿಲ್ಲ ಸರ್. ಅವ್ರು ವಾಟರ್ ಮ್ಯಾನ್ ಕೆಲಸ ಮಾಡ್ತಾಯಿತ್ತು ಅಂದರೆ ಅವರು ನೈಟೇ ಟೈಮಿಂಗ್ಸ್ ಇಲ್ದಿದ್ದಂಗೆ ಓಡಾಡಬೇಕಾದ್ರೆ ಅದು ಅಮಾವಾಸ್ಯೆ ಹುಣ್ಣಿಮೆನಾಗ ಮಾಡಿ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಇವ್ರು ಗೊತ್ತಿಲ್ಲದಿರೋ ದಾಟ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅದು ಬೇರೆಯವ್ರಿಗೆ ಏನಾಗಬೇಕಾಗಿತ್ತು ಅದು ಇವ್ರಿಗಾಗ್ಬಿಟ್ಟಿದೆ. ಕೈ ಕಾಲುಗಳೆಲ್ಲ ಊದ್ಕೊಳೋದು, ಬಾಯಿ ಮಾತೇ ಬರ್ತಾಯಿಲ್ಲ ಸರ್. ಒಂದು ಕಡೆ ಫುಲ್ಲು ಜೋಮ್ ಆಗಿಬಿಟ್ಟು ಇದಾಗಿತ್ತು. ಬರ್ತದಂಗೆ ಫಸ್ಟು ಒಂದು ಅಮ್ಮಂದೊಂದು ಆಶೀರ್ವಾದದಿಂದ ಒಂದು ದೃಷ್ಟಿಯನ್ನು ತೆಗೆದುಬಿಟ್ಟು ಆ ಕಟ್ಟನ್ನೋದು ಹೊಡ್ಕೊಂಡು ಕೊಟ್ಟಾಗ ಅವ್ರು ವಿತಿನ್ ಸರ್ ಮನೆಗೆ ಹೋಗ್ತಿದ್ದಂಗೆ ಸ್ವಲ್ಪ ಬಾಯಿ ಮಾತು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾತಾಡ್ತಿದ್ದಾರೆ. ಕಾಲು ಕೈ ಸ್ವಲ್ಪ ಜೋಮು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಇನ್ನು ರೀಸೆಂಟಾಗಿ ಸರ್ ಬಂದಿರೋದು ಇವರು. ಕೈ ಕಾಲೆಲ್ಲ ಫುಲ್ಲು ಜೋಮು, ಸುಸ್ತು, ತಲೆ ತಿರುಗೋದು ಆ ಥರ ಆಗ್ತಾಯಿತ್ತು. ಅಮಾವಾಸ್ಯೆ ದಿವಸ ನೈಟಲ್ಲಿ ಇಲ್ಲಿ ಇದ್ಬಿಟ್ಟು ಬೆಳಗ್ಗೆ ಊರಿಗೆ ಹೋದ್ರಿ. ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಸರ್. ವಾರ ಇಲ್ಲ ಸರ್, ಒಂದು 15 ದಿವಸಕ್ಕೆ ಒಂದ್ಸತಿ ಬರ್ತೀವಿ. ಬೆಂಗಳೂರು ಇರೋದು ಮೂರನೇಕಿತ ಅವ್ರು ಬರ್ತಾ ಇರೋದು. ಬೆಳೆ ಬಿತ್ತಾಗ ಬೆಳೆಗೆ 1 ಲಕ್ಷ ಕೊಡ್ತಾವಳೆ. ಅದಕ್ಕೆ ಮುಂಚೆ ನಮ್ಗೆ ಸಂಪರ್ಣೆನೇ ಇರೋಲ್ಲ. ಒಂದು ಮನೆ ತೆಗೆದಿದ್ರೆ ಅದಕ್ಕೆ ಬಾಡಿಗೆನೇ ಬರೆದ್ರೆ ಇತ್ತು 2 ವರ್ಷದಿಂದ. ಇವಾಗ ಫುಲ್ ಬಾಡಿಗೆ ಅವರೇ ಎಲ್ಲ ಅನುಕೂಲ ಮಾಡವಳೆ. ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡ್ತಾವಳೆ. ನಂಬಿದ್ದೀರಿ ಆ ಅಮ್ಮನ ನಮ್ಗೆ ಚೆನ್ನಾಗಿ ಆರೋಗ್ಯ ಬಗ್ಗೆ ಕೊಟ್ಟವಳೆ. ಇದೆಲ್ಲ ಬಂದಮೇಲೆ ಏನು 1 ವಾರ 2 ವಾರಕ್ಕೆ ಪರಿಹಾರ ಆಗೈತೆ ನಮ್ಗೆ. ನಾನು ಅಂದ್ಕೊಂಡಿದ್ನಿ, ನಾನು ಆ ದೇವ್ರ ಕೆಲಸ ಮಾಡಿಸಿದ್ದೀನಿ.
ನಮ್ಗೆ ಕಷ್ಟ ಅಂದ್ರೆ ಒಂದೇ ಒಂದು ಮಲ್ಲಿಗೆ ಗಿಡ ಇತ್ತು, ಹೂವು ಬಿಡಿಸ್ಬೇಕಾಗಿತ್ತು, ಜೀವನ ಮಾಡಬೇಕಾಗಿತ್ತು. ಆ ಮಟ್ಟದಾಗಿದ್ರಿ, ಬಲೆ ಬಾಧೆ ಬಿದ್ರಿ. ಇಲ್ಲಿಗೆ ಬಂದ್ಮ ಕಾಯಮ್ಮನ ಅನುಕೂಲ ಮಾಡಿದ್ಲು. ನೀರು ನಿಂತೋಗಿದ್ವು, ನೀರು ರೆಡಿ ಮಾಡಿಕೊಟ್ಲು. ಇವಾಗ ನೀರು ಬರ್ತಾವ, ತೋಟದಾಗ ಬೆಳೆನೂ ಚೆನ್ನಾಗಿ ಆಗ್ತದೆ. ನಮ್ಮ ಲೇಡೀಸ್ ಪ್ರಾಬ್ಲಮ್ ಇರುತ್ತೆ. ಒಂದು ವ್ರತ ಅಂತ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು. ಆದರೆ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಮ್ಮ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಅಂಥ ಒಂದು ಸಿಚುವೇಶನ್ ಕೆಲವಾರು ಕಡೆ ಎಲ್ಲ ಅರ್ಧಂಬರ್ಧನೇ ನಿಲ್ಲಿಸ್ಬಿಡ್ತಾರೆ ಹೆಣ್ಮಕ್ಳು. ಅದು ಪೂರ್ತಿ ಆಗಲ್ಲ, ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ. ಅಂಥದ್ದಕ್ಕೆ ಕಾರಣ ಏನಂದರೆ ನಾವು ಇಲ್ಲಿ ಮಾಡಿರೋ ಕಾರಣ ನನಗೂ ಪ್ರಾಬ್ಲಮ್ ಇತ್ತು ಹಿಂದೆ, ತುಂಬ ಪ್ರಾಬ್ಲಮ್ ಅದೇ ಒಂದು ಇದ್ದಿದ್ದು ನನಗೆ. ಆಗ ನಾನು ಹೊರಗಡೆ ಎಲ್ಲ ಹೋದ್ರೂ ಅದು ಅರ್ಧಂಬರ್ಧ ಆಗೋದು ನನಗೆ ಕ್ಲಿಯರ್ ಆಗ್ತಿರ್ಲಿಲ್ಲ. ಮತ್ತು ಅಮ್ಮನ ದಯೆ, ಅಮ್ಮ ಒಂದು ಇಲ್ಲಿ ನೆಲೆಸಿ ಮುಂದುವರಿಸ್ತಿರೋದ್ರಿಂದ ನಾವೇನಂದರೆ ಎಲ್ಲ ಹೆಣ್ಮಕ್ಳಿಗೂ ಇಲ್ಲೊಂದು ಅನುಕೂಲ ಆಗಬೇಕು. ಅವ್ರೊಂದು ಪ್ರಾಬ್ಲಮ್ಸ್ ಏನೇ ಇರಲಿ, ಹೆಂಗೆ ಬಂದ್ರೂ ಅವ್ರಿಗೊಂದು ದಾರಿ ಅನ್ನೋದು ದಾರಿ ಮಾರ್ಗ ತೋರಿಸ್ಕೊಡ್ಬೇಕು ಅಮ್ಮ. ಅದಕ್ಕೋಸ್ಕರ ಇಲ್ಲಿ ಒಂದು ವಿಶೇಷ ಹೆಣ್ಮಕ್ಳಿಗೆ, ಅದಕ್ಕೆ ತುಂಬ ಜನ ಹೆಂಗಸರೇ ಇಲ್ಲಿ ತುಂಬ ಬರೋದು. ಗಾಳಿ ವಿಚಾರ ಆಗಿದೆ. ಮತ್ತು ಇನ್ನೊಂದು ಏನಂದರೆ ಈ ಮೈ ಮೇಲೆ ಎಲ್ಲ ಕಲೆಗಳು, ಗುಳ್ಳೆಗಳು, ಅಲರ್ಜಿ ಥರ ಅದು ತುಂಬ ಹಾಸ್ಪಿಟಲ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಕಡೆ ತೋರಿಸಿನೂ ಅದು ವಾಸಿ ಆಗಿಲ್ಲ. ಅದು ಒಂದು ವರ್ಷದ ಹುಡುಗಿಯಿಂದನೂ ತೋರಿಸಿದ್ದಾರೆ. ಅವ್ರು ಬಂದು ನಂದಿ ಅವ್ರು ರಿಸೀಟ್ ಹಾಕ್ಸಿರೋರು, ವರ್ಷದ ಹುಡುಗಿಯಿಂದನೂ ತೋರಿಸಿದ್ದಾರೆ, ಎಲ್ಲೂ ಕ್ಲಿಯರ್ ಆಗಿಲ್ಲ. ಇಲ್ಲಿ ಕರ್ಕೊಂಬಂದು ಅಮ್ಮ ಹತ್ರ ಕೇಳಿದ್ದಕ್ಕೆ ಅಮ್ಮ ಹೇಳಿದ್ರಂತೆ 9 ವಾರ ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕ್ಸಿ ಮತ್ತು ಬೇವಿನ ಸೊಪ್ಪು ನಿಂಬೆಹಣ್ಣನ್ನು ಹುಡುಗಿ ದೇಹಕ್ಕೆಲ್ಲ ಹಚ್ಚಿ, ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿಸಿ ಅಂತ. 9 ವಾರ ಅವರು ಕಂಪ್ಲೀಟಾಗಿ ಮಾಡಿದ್ರು. ಆ ಹುಡುಗಿಗೆ ಒಂದು ಕಲೆನೂ ಇಲ್ಲ. ಆರೋಗ್ಯ ಸಮಸ್ಯೆಗಳು, ಒಂದು ಗಾಳಿ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದ ಸಮಸ್ಯೆ, ಬಿಸ್ನೆಸ್ ಪ್ರಾಬ್ಲಮ್ಮು, ಮತ್ತು ಇನ್ನೊಂದು ಏನಂದರೆ ಈ ಕೆಡುಕುಗಳಾಗಿರೋದು, ಒಂದು ಈ ಕೆಡುಕಾಗಿ ಕೈಕಾಲೆಲ್ಲ ಶಕ್ತಿಹೀನ ಆಗಿರೋದು, ಆ ಥರದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಿದೆ ಸರ್.